2003ರಲ್ಲಿ ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಆಗುತ್ತೆ. ಹೌದು. ಬಟ್ ಈ ವಿವಾದ ಶುರುವಾಗಿದ್ದು ಎಲ್ಲಿಂದ? ನೋಡಿ, ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡುವಾಗಲಿಂದನೂ ಮಾಗಡಿ ರಾಜಕಾರಣಗಳಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾನೇ ಇದೆ. ಹೋರಾಟದ ಜೊತೆಯಲ್ಲೇ ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡೋದು, ಅದು ಮಾಗಡಿ ಹಬ್ಬ ಅಂಥೇಳಿ 22 ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆಯನ್ನು ಮಾಡಿಕೊಂಡು ಕೆಂಪೇಗೌಡರ ಏನು ಆದರ್ಶಗಳಿದ್ದೋ ಅವರ ಆದರ್ಶಗಳನ್ನು ನಮ್ಮ ಕಣ್ಣು ಮುಂದೆ ಮತ್ತು ನಮ್ಮ ದೂರದೃಷ್ಟಿಗೆ ಇಟ್ಕೊಂಡು ಅವರ ದಾರಿಯಲ್ಲಿ ನಾವು ಸಾಕಷ್ಟು ಸಮಾಜ ಸೇವೆಯನ್ನು ಕೊಟ್ಟಿದ್ವಿ. ಇವಾಗ ಬಂದಿರೋ ಉದ್ದೇಶ ಏನಪ್ಪ ಇವತ್ತು ಅಂತ ಅಂದರೆ, 2003ರಲ್ಲಿ ಕೆಂಪೇಗೌಡರ ಪುತ್ಥಳಿ ಪ್ರತಿಷ್ಠಾಪನೆ ಆಯಿತು. 4-5ರಲ್ಲಿ ಕೆಂಪೇಗೌಡರದ ಪಶ್ಚಿಮ ಭಾಗದ ಕಂದಕವನ್ನು ಮುಚ್ಚುವಂಥ ಕೆಲಸಕ್ಕೆ ಅವತ್ತಿನ ಶಾಸಕರು ಎಸ್.ಸಿ. ಬಾಲಕೃಷ್ಣವರು ಮುಂದಾದರು. ಅದನ್ನು ವಿರೋಧ ಮಾಡಿಕೊಂಡು ಕೆಂಪೇಗೌಡರ ಇತಿಹಾಸ ಉಳಿಬೇಕು, ಕೆಂಪೇಗೌಡರ ಕಂದಕವನ್ನು ಮುಚ್ಚಬಾರ್ದು, ಕಂದಕದಲ್ಲಿರುವಂಥ ನೀರನ್ನು ಮುಚ್ಚಿ ಮತ್ತು ಮಾಗಡಿಗೂ ಜಲದ ಅವಶ್ಯಕತೆ ನಮಗಿರೋದ್ರಿಂದ ಅದು ಮಾಡಬಾರ್ದು ಅಂಥೇಳಿ ಅವತ್ತು ಹೋರಾಟವನ್ನು ಮಾಡಿದೋ. ಅವತ್ತಿಗೆ ಸಾಹಿತಿಗಳನ್ನ ಚಿದಾನಂದ ಮೂರ್ತಿಗಳು, ಇವತ್ತು ವಿರೋಧ ಪಕ್ಷ ನಾಯಕನ ಆರ್ ಅಶೋಕ್ ಅವರು, ನೀರಾವರಿ ತಂದ ಎಚ್ ಎನ್ ನಂಜೇಗೌಡರು, ರಾಮಚಂದ್ರೇಗೌಡರು, ಇವ ನಮ್ಮ ಕರ್ನಾಟಕದ ಕರವೇ ಮಾಡಿದ ರಾಜ್ಯಾಧ್ಯಕ್ಷರು, ಬೆಂಗಳೂರಿನಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದೆಯೋ ಅವರೆಲ್ಲರೂ ಅದರಲ್ಲಿ ಪಾಲ್ಗೊಂಡು 16,000 ಜನ ಪ್ರತಿಭಟನೆಯನ್ನು ಮಾಡಿ ಅದನ್ನು ತಡೆಯಲಿಕ್ಕೆ ಪ್ರಾರಂಭವಾಗದಂಥ ಸಂದರ್ಭದಲ್ಲಿ ಸಾಹಿತಿಗಳು, ಸಂಸದರು, ನಮ್ಮ ಕಾಮತ್ರವರು ಎಲ್ಲರೂ ಹೋಗಿ ನಮ್ಮ ಶ್ರೀ ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮಿಗಳಲ್ಲಿ ಅದು ಮನವಿಯನ್ನು ಸಲ್ಲಿಸಿದಾಗ, ಹರಕೆಯನ್ನು ಮಾಡಿಕೊಂಡಾಗ ಅದರ ಬಾಲಕೃಷ್ಣವರು ನನ್ನನ್ನು ಇಬ್ಬರನ್ನು ನಮ್ಮ ವಿಜಯನಗರದ ಮಠಕ್ಕೆ ಕರೆಸಿ ಏನಿದರ ಸಮಸ್ಯೆ, ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಅಂತ ಹೇಳಿ ಅಲ್ಲಿ ನಮ್ಮಲ್ಲಿ ಒಂದು ಒಂದು ಬರವಣಿಗೆಯನ್ನು ಮಾಡ್ತಾರೆ. ಕೃಷ್ಣಮೂರ್ತಿಯವರು ಹಿಂದೆ ಏನು ಮಾಡಿದ್ರು, ಮುಂದೆ ಏನಾಗಿದ್ದು ನಮಗೆ ಅದರ ಅವಶ್ಯಕತೆ ಇಲ್ಲ. ಕೃಷ್ಣಮೂರ್ತಿಯವರು ಮಾಡ್ತಾ ಇರೋದು ಒಳ್ಳೆಯ ಕೆಲಸಕ್ಕೆ ನಾವು ಬೆಂಬಲ, ಕೆಂಪೇಗೌಡರ ಕಂದಕ ಮತ್ತು ಕೆಂಪೇಗೌಡರ ವಿಷಯದಲ್ಲಿ ನಾವು ಅವ್ರಿಗೆ ಬಲವಾಗಿ ನಿಂತ್ಕೋತೀವಿ, ನೀವು ಮಾಡಬಾರ್ದು ಅಂತ ಹೇಳಿ ಅವರು ಸಹ ಸೈನ್ ಹಾಕಿದ್ರು, ನಾವು ಸಹ ಸೈನ್ ಹಾಕಿದ್ವಿ. ಅದು ಆವತ್ತಿನ ಸನ್ನಿವೇಶದಲ್ಲಿ ಅವತ್ತಿನ ಸರ್ಕಾರ ಅವ್ರದ್ದೇ ಇತ್ತು. ಹಾಗಾಗಿ ನನ್ನನ್ನು ಬೇರೆ ಒಂದು ಕೇಸಿಗೆ ಅದನ್ನು ತೊಡಗಿಸಿ ಆ ಕಂದಕವನ್ನು ಮುಚ್ಚಿದ್ರು. ಆ ಮುಚ್ಚಂಥ ಹೇಳಿಕೆ ಏನು ಕೊಟ್ಟರು ಅಂದರೆ, ಇದು ಹಳ್ಳ ಇದೆ, ರಸ್ತೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇದಕ್ಕೆ ಒಂದು ಉತ್ತರವನ್ನು ಕೊಟ್ಟು ಪೂರ್ವದ ಭಾಗದ ಕಂದಕವನ್ನು ಮುಚ್ಚಿ ನಮ್ಮನ್ನು ಒಂದು ಕೇಸಲ್ಲಿ ಒಳಗಡೆ ಕಳಿಸಿ ಅಲ್ಲಿ ಪ್ರಾರಂಭವೂ ಆಯಿತು. ನಂತರ ನಮಗೆ ಅವ್ರಿಗೆ ಯಾವ ವಿವಾದವಿಲ್ಲ, ರಾಜಕಾರಣದಾಗಲಿ ಮತ್ತೊಂದಾಗಲಿ ವ್ಯಾವಹಾರಿಕವಾಗಿ ಯಾವುದೂ ಇಲ್ಲ. ಈಗ ಇದ ಮೇಲೆ ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು ಬಂದರು, ಅವರು ಒಂದೊಂದು ಕಂದಕ ಮುಚ್ಚುವಾಗ ನಾನು ವಿರೋಧ ಮಾಡ್ಕೊಂಬಂದೆ. ಕೊನೆಗೆ ಏನಾಯಿತು, ಅದು ಅಲ್ಲಲ್ಲೇ ನಿಂತು ನಾವು ಹೋದಾಗ ನಿಲ್ಲಿಸೋದು, ರಾತ್ರಿ ಹೊತ್ತೋಗಿ ಅಧಿಕಾರಿಗಳು ಹೋಗಿ ಪೊಲೀಸ್ನವ್ರು ಹಾಕ್ಕೊಂಡು ಆ ಕಂದಕ ಮಣ್ಣೆಲ್ಲ ತಳ್ಳೋದು, ಕಸ ತಳ್ಳೋದು, ಇಡೀ ಮಾಗಡಿ ಗಲೀಜು, ಕಸ, ಮನೆ ಬಿಲ್ಡಿಂಗ್ದು, ದನ ಕರ ಸತ್ತಿರೋದು ಎಲ್ಲವೂ ಕೆಂಪೇಗೌಡರ ಈ ಕಂದಕ ಅಂತ ಏನು ಹೇಳ್ತೀವಿ, ಆ ಕಂದಕದ ಭಾಗದಲ್ಲಿ ಇವತ್ತು ಕೊಳೆತು ನಾರ್ತಾ ಇದೆ. ಇದನ್ನು ಹೋರಾಟ ಮಾಡ್ಕೊಂಬಂದಾಗ ನಾವು ಎಸ್.ಸಿ. ಬಾಲಕೃಷ್ಣರವರಿಗೆ ಈ ಸಾರಿ ನಾವು ರಾಜಕೀಯವಾಗಿ ನಿಂತು, ನಾನು ರಾಜಕಾರಣ ಬೇಡಪ್ಪ, ಏನೋ ನೀವು ಮಾಡ್ತೀರಿ ಆಯಿತು, ಈ ಮುಂದೆ ಆದರೂ ನಮ್ಮ ಕೆಂಪೇಗೌಡರ ಕೋಟೆ ಕಂದಕಗಳನ್ನು ಉಳಿಸ್ಕೊ, ನನಗೇನು ರಾಜಕಾರಣ ಬೇಡ ಅಂಥೇಳಿ ನಾನೇ ನಿಂತು ಇವತ್ತಿನ ಶಾಸಕರಿಗೆ ಬೆಂಬಲವನ್ನು ಕೊಟ್ಟು ಇವತ್ತು ಗೆಲುವಿಗೆ ನಾವೆಲ್ಲರೂ ಕಾರಣರಾಗಿದ್ದೀವಿ. ಅದರೊಳಗೆ ಹೆಮ್ಮೆಯಿಂದ ಹೇಳ್ತೀವಿ. ಅದು ಇಡೀ ಯಾರೇ ಜನ ಕೇಳಲಿ ಅವರ ಇವರು ಕೇಳಿದಾರೆ, ಹಿಂಬಾಲಕರು ಕೇಳಿದ್ರು ಅದನ್ನು ಸತ್ಯವಾದ ಮಾತು ಹೇಳ್ತಾರೆ, ಅದರೊಳಗೆ ಯಾವುದೇ ಅನುಮಾನ ಇಲ್ಲ.